ಅಂಗವಿರುತ್ತಲಿ ಅಂಗವಿರುತ್ತಲಿ ಕರೆದನು ಸಿಗ್ಲಿಯಾ ಎಲ್ಲೂ ಸಿಗ್ಲಿಲ್ಲ ಮಾರ ಎಷ್ಟು ಗಂಟು ಎಲ್ಲೂ ಕಾತಿಲ್ಲ ಸರಿ ಹುಡುಕ ಇಲ್ಲ ನಮ್ದೇ ಜನ ಒರ್ತಾ ಇರ್ತಾರೆ ಎಂತ ಐತೆ ಕೊಯ್ಕಲ್ ಮುರ್ದೆ ಅಂತ ಸೆಟ್ಟೈತೆ ಕಾಲಿಗೆ ನಮ್ದೆ ಹೋದ ಕಂಡು ನಮ್ದು ನಾವು ಹಿಂಬದಿ ಕಟ್ಟು ಸಮ ಗೊತ್ತಾಗ ನಮ್ಮದೇ ಅನ್ನೋದು ನಾವು ಹಿಂಬದಿ ಕಟ್ಟು ಗೊತ್ತಾಗ ಕಾಂತಿ ನಾನು ನಿಂಗೆ ಇದು ತಿರುಗುಕ್ಕೆ ಹೇಳಿಕೊಟ್ಟು ಗುರು ಯಾರು ಅಲ್ಲ ಈಗ ಮನೆಗೆ ಗಿರಿಗುಪ್ತೆ ಮನೆ ವಡಿ ವೈರಿ ಯಾವ್ದು ಗೊತ್ತಿದೆ ಹೌದಾ ವಡಿ ವೈರಿ ಇಡ್ಲಿ ಮಾರೆಯ ಮಾತಾಡ್ತೇವೆ ತಿನ್ನುವುದೇ ನಿನಗೆ ಅಲ್ಲ ಹಾಗಲ್ಲ ಇಡ್ಲಿ ಅಲ್ಲ ಮತ್ತೆ ನೆಗೆ ಬೀಸಿಗೆ ನಮ್ಮ ಮನೆಯಲ್ಲಿ ವೈರಿಯಾದಂತ ನಿನ್ನನ್ನು ಕೊಲ್ಲುವುದಕ್ಕಾಗಿ ದೇವರ ವಿರುದ್ಧ ಕಮ್ಮಾಸುರ ಹಿಂದೆ ಮುಂದೆ ಮಾಡ್ತೇನೆ ಕಂಸನ ಆಜ್ಞೆ ಪ್ರಕಾರವಾಗಿ ನಾನು ನಿನಗೆ ಬಂದಿದ್ದೇನೆ ಕೊಲ್ಲುವಾಗ ಮೊದಲು ಆಲೋಚನೆ ಮಾಡ್ತೇನೆ ನಾನು ಹೇಗೆ ದೇವರ ವಿರುದ್ಧ ನಾನು ಧನವಾಗಿ ನನ್ನ ಕೊಲ್ಲುವುದ ಎಂತ ಮತ್ತೆ ಬಂದೆ ನನ್ನ ಧನ ಆಗಿ ಬಂದಿದ್ದೆ ಹೇಳಿದಂಗಿದ್ದ ಬಂದಿದ್ದೆ ವಿಜಯ ಏನೇ ಆಗಲಿ ನಿಮ್ಮ ಯಾವುದು ರಕ್ಕಸ ದೇನುವ ರೂಪವನ್ನು ತಾಳಿ ಬಂದ ನಮಗೆ ಬೇಕಾದುದು ನಮ್ಮ ದನ ಹುಡುಕಬೇಕು ಅಂತಾದ್ರೆ ಸಮರ್ಥರು ಯಾರು ಅದಕ್ಕೆ ಸಮರ್ಥತೆ ಬೇಕು ಯಾಕಂತ ಹೇಳಿದ್ರೆ ಆ ದೇಹ ಎನ್ನುವುದು ಬಲಿಷ್ಠವಾಗಿರಬೇಕು ಅದಕ್ಕೆಲ್ಲ ನಿನ್ನನ್ನು ಹೇಳುದು ನಿನ್ನ ಮುಖವನ್ನು ಕಂಡಾಗ ನಾನು ನೆನಪಾಗುವುದು ದಶರಥ ನಂದನ ಸಕ್ಕ ವದನ ವಿಜಯ ಎಂತ ಹೊರದ ಆವಾಗ ಹಾಗೆ ಈಗ ದಶರಥ ನಂದನ ಸಕ ವದನ ವದನಂದ ದಶರಥ ಮಗ ಯಾರ ದಶರಥ ಮಗ ರಾವಣಂದ ಸರಿ ಶ್ರೀರಾಮಚಂದ್ರ ಗೊತ್ತಾಗ್ಲಿಲ್ಲ ಅದ್ರಲ್ಲೇ ಇತ್ತೀಗ ಶ್ರೀರಾಮಚಂದ್ರ ಸಕ ಯಾರು ನೀವು ಮಾಡೋ ಸ್ನೇಹಿತ ಹನುಮಂತ ಮಂಗನ ಮುಸುಳಿನವ ಮಂಗನ ಮುಸುಳಿದವ ಉಂಟಲ್ಲವ ಇಂಥ ದೇವನನ್ನು ಮಾತಾಡಿ ಓಡಿಸ್ರು ಮಾಡುವ ಕುಟ್ಟಿದ್ದೆ ಅಲ್ಲ ಏನೇ ಇರಲಿ ಪಾಪ ನಮಗೆ ಜನ ಬೇಕು ಹೌದಲ್ದ ಎಲ್ಲರೂ ಇದು ಭತ್ತ ನಂಬಿಕೆ ಭತ್ತ 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 ನಂಗೆ ವೈದ್ಯ ಬಿಡುದವರು ಒಂದೇ ಭತ್ತ ಹೌದಾ ಕರ್ಕೊಳ್ಳಾಯ್ತು ಗಂಗೆ ಬಾರೆ ಗೋರಿ ಬಾರೆ ತುಂಗೆ ಬಾರೆ ಕಪಿಲೆ ಬಾರೆ ಮಂಗಳಾಂಗಿಯೇ ಬಾರೆ ಮುತ್ತ ಅಂಗವಿಸುತ್ತಲೇ ಕರೆದನು
ಹ್ಮ್ ಅದು ಹಳಿ ಗಾಡಿ. ಹಳೆ ಗಾಡಿ. ಹೌದೇ ಹಾ. ಇದು ಎಂತ ಇತ್ತ ಎಣ್ಣೆ ಗಿಣ್ಣಿ ಸರಿ ನೋಡ. ಎಣ್ಣೆ ಗಿಣ್ಣಿ ಇದ್ರೆ ತಗೊಂಡು ಹೋಗಿದ್ದೆ. ಹೌದಾ? ಹೌದು. ಎಷ್ಟು ಸಮಯ ಆಯ್ತು? ಸ್ವಲ್ಪ ಹೊರಗಿಸು. ಕಾಂತಿ ಎಣ್ಣೆ ಇಷ್ಟ ಕಾಂತಿ. ಎಂತ ಒಂದು ಊಟ ಹಿಂದೆ ಮುಂದೆ ಎಣ್ಣೆ ಒಂದು ಇತ್ತೆ. ಎಣ್ಣೆ ಬಸಿ. ನಮ್ಗೆ ಎಣ್ಣೆ ಬಸಿ ಇದ್ದು ಸಾಕು. ಎಂತದೇ ಇರಲಿ ಇದನ್ನು ಏರಿ ಹೊತ್ತಿಗೆ ಆಡಿಬಿಟ್ಟೆ. ಅಷ್ಟು ಸುಲಭದಲ್ಲಿ ಬಿಡ್ಲಿಕ್ಕೆ ಸಾಧ್ಯ ಇಲ್ಲ. ಅಧಿಕ ಪ್ರಸಂಗಿ ಅಸಂಬದ್ಧ ನಿನ್ನ ಕೈಯಲ್ಲಿ ಎತ್ತದ ಎಂತ ಇಲ್ಲ ಎಂತ ಇಲ್ಲ ಗಾಡಿ ಎತ್ತ ಏರಿದ್ದ ಮೀಸಿ ಎತ್ತಾಕ ಬಂದೆವು. ಯಾಕ ನಿನಗ್ ಬೇಕಾ ನಿನ್ನ ಜೀವಮಾನದಲ್ಲಿ ಆಗ್ಲಿಕ್ಕಿಲ್ಲ. ನಮ್ಮ ಜಾತಿಯ ಮೀಸೆಯ ಹಾಗೆ ಹೌದೌದು ಪೌರುಷದ ಪತಾಕಿ ಪಟಾಕಿ ಹಾಕ್ತಿ ಈಗ ಯಾರು ಬೆಂಕಿ ಹಾಕ್ತಿ ನಿನ್ನತ್ರ ಹಾರಿಸ್ತೇನೆ ಈಗ. ಹೌದಾ? ಕೃಷ್ಣ ನಮ್ಮ ಒಡೆಯನ ವೈರಿ ನೀನಾದ್ರೂ ನನಗೆ ಈಗ ವೈರಿ ಆಗಿದ್ಯಾ? ಅಲ್ಲ ಊರಾ ಜನ ಬಂದರೆ ವಡಿ ವೈರಿ ಬಿಟ್ಟು ಇಡ್ಲಿ ವೈರಿ ಒಬ್ರು ಇಲ್ಲ. ಹಾಗಲ್ವಾ? ಅವರಿಗೆ ವೈರಿ ಆದ್ರೂ ನನಗೆ ವೈರಿ ಈಗ. ಯಾಕೆ? ಅವನ ಕಣ್ಣಿನ ಚಲನೆ ನೋಡಿದ್ಯಾ? ಹೌದು. ಅದರಿಂದಲೇ ಇವ ಯಾವ ಕಡೆ ನೋಡ್ತಾನೆ ಏನು ಮಾಡ್ತಾನೆ ಅಂತ ಹೌದು. ಹೇಳಲಿಕ್ಕೆ ಆಗಲ್ಲ. ಅಂತಂದ್ರೆ ಹಾಯಿಸಲೇಬೇಕು. ಒಂದಿದ್ದು ಭೂತನಿಯನ್ನು ಕೊಂದದ್ಯಾರ? ಭೂತನಿಯನ್ನು ಕೊಂದದ್ದು ನೀರಲ್ಲ. ನಾನೇ ಕೊಂದ. ಅದಕ್ಕಾಗಿ ನೀನು ಎದ್ದು ಬಿದ್ದೆ ಈಗ. ಎಂತಾಯ್ತು? ಅವಳನ್ನೇ ನಾನು ಪ್ರೀತಿಸುತ್ತಾ ಇದ್ದವ. ಯಾರನ್ನ? ಭೂತನಿಯನ್ನ ಮದುವೆ ಆಗಬೇಕಂತ ಹಂಬಲಿಸುತ್ತಾ ಇದ್ದವ. ಅಲ್ಲ ಮಾತುಕತೆ ಆಯ್ತು. ಹೌದಾ? ಮಾತುಕತೆ ಆಯ್ತು. ನಿಮ್ಮ ಮಾತುಕತೆ ಆಯ್ತಾ? ಹೌದು. ಅಷ್ಟರೊಳಗೆ ಈ ಪಾಪಿ ಮಗ ಕೊಂದು ಬಿಟ್ಟ. ಅಲ್ಲ ತಡೆ ಮರೆ ಏನ? ನಿಂಗೆ 10-4 ಬಿದ್ದೆ ಹೋಗಿ. ಅಷ್ಟೇ? ಅಲ್ಲ ಯಾಕ? ನೀ ಸಮ ಇದ್ದೀರಾ ಈಗ ಅಂತ ಹುಡುಗಾಡಿನ ಪ್ರೀತಿಸುವುದಿರಲಿಲ್ಲ. ಹುಲ್ಲು ಗಾಡಿ ಅಲ್ಲ, ನಮ್ಮ ಜಾತಿಯ ರೂಪವೇ ಹಾಗೆ. ಹೌದಾ? ಅವಳನ್ನೇ ಬಯಸಿದವ. ಹಾ. ಈ ಕೃಷ್ಣ ಕೊಂದ ವರ್ತಮಾನವನ್ನು ತಿಳಿದು ಹಾ. ಇತ್ತ ಬಂದಿದ್ದೇನೆ. ಹಾ. ಏ ಕೃಷ್ಣ, ಅವಳನ್ನು ಎಲ್ಲಿಗೆ ಕಳುಹಿಸಿದ್ದು ಹಾ. ಅದೇ ಕ್ಷೇತ್ರಕ್ಕೆ ನಿನ್ನನ್ನು ಕಳಿಸ. ಬುದ್ಧಿ ತೋರಬೇಡ ಹಿಂದೆ ಸರಿಯೇ. ಬುದ್ಧಿ ಶಕಟಾಸುರ ನಿನ್ನ ಅಂತ್ಯ ಹಾಡುವುದಕ್ಕಾಗಿ ಬಂದವ. ಯಾರು? ನೀನೀಗ ಪ್ರೀತಿಸಿದ್ದು ಪೂತನಿಯನ್ನ. ಹೌದು. ಅವಳು ಮಾತ್ರ ಅಲ್ಲ, ಮತ್ತೆ? ಮತ್ತೊಬ್ಬಳು ಹೆಣ್ಣು ನಿನ್ನ ಕಾಯ್ತಾ ಇದ್ದಾಳೆ. ಯಾರ? ಪೂತನೆಯ ಜೊತೆಯಲ್ಲಿ ಮೃತ್ಯು ಕನ್ನಿಕೆ. ಅದನ್ನು ನೀವು ತೋರಿಸೋದು ಅಗತ್ಯ ಇಲ್ಲ. ನಾನು ಮೊದಲೇ ವ್ಯವಸ್ಥೆ ಮಾಡಿಕೊಡ್ತೇನೆ. ದನ ಹುಡ್ಕೊಂಡು ಬಾ ಅಂತ, ರಕ್ಕಸ ನೋಡ್ಕೊಂಡು ಹೋಗ ಅಂತ ಹೇಳಿದ. ಅಲ್ಲಿ ಇದು ವರ್ಷ ಪೂರ ಈ ಬದಿಗೆ ಒಂದು ಸೇರ್ಕೊಂಡು ಅಂತ ಮನೆ ಅಲ್ಲ ಹೋದ ಹಾಗೆ ಮತ್ತೆ ಮತ್ತೆ ರಕ್ಕಸರು ಬರುತ್ತಾ ಇದ್ದಾರೆ. ಅದು ಹಾಕದ್ದಲ್ಲ. ಕಳೆದ ವರ್ಷ ಮಳೆ ಜಾಸ್ತಿ ಇದೆ, ಎಲ್ಲ ಕೊಳಕ ಬಂದು ಇಲ್ಲದೇ ಇತ್ತು. ಮಳೆ ಪ್ರಭಾವ ಆಯ್ತು. ಏನೇ ಆಗಿ ಹೇಗೆ ಅದು
ಇವುಗಳು ಅವನ ಸುದ್ದಿ ಒಂದು ಹೇಳ್ಬೇಡ ಅಲ್ಲಲ್ಲ ಆದ್ರೆ ಈ ದೇನು